ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವಾಗ ಟೈಮಿಂಗ್ಸು 5:38 ಆಗಿದೆ. ಯಾವುದ್ಯಾವುದು ಓಲಾ, ಪೋಟ್ರೋ, ರ್ಯಾಪಿಡೋ, ಊಬರು ಎಲ್ಲ ಓಪನ್ ಮಾಡ್ಕೊಂಡಿದ್ದೀನಿ ಗೈಸು. ಯಾಕಪ್ಪ ಅಂದರೆ ಸುಗೆ ಯಾಕೆ ಮಾಡಲಿಲ್ಲ ಅಂತ ಇರಿ, ಒಂದು ನಿಮಿಷ ಫೋಟೋ ಹೊಡ್ಕೊಂಡು ಬಿಡ್ತೀನಿ ಕಿಲೋಮೀಟರ್ಸ್ದು. 39,169 ರೂಪಾಯಿ ಆಗಿದೆ. 39,169 ಕಿಲೋಮೀಟರ್ಸ್ ಆಗಿರೋದು. ನೋಡೋಣ ಯಾಕಪ್ಪ ಮಾಡ್ತಾಯಿದ್ದೀನಿ ಅಂದರೆ EMI ಕಟ್ಟಬೇಕಾಗೈತೆ, ಕ್ಯಾಶ್ ಇಲ್ಲಾಗೈತೆ. ಇರಿ ನಂದು ಅಕೌಂಟ್ ಬ್ಯಾಲೆನ್ಸ್ ತೋರಿಸ್ಬಿಡ್ತೀನಿ. ಯಪ್ಪ ತಲೆ ಕೆಟ್ಟೋಗ್ಬಿಟ್ಟೈತೆ. ಇಷ್ಟು ಅಕೌಂಟಲ್ಲಿ ಯಾವತ್ತೂ ದುಡ್ಡು ಇದ್ದಿರಲಿಲ್ಲ ಗೈಸ್. ಇದೇ ಫಸ್ಟ್ ಟೈಮ್ ಇಷ್ಟೊಂದು ನನ್ನ ಅಕೌಂಟಲ್ಲಿ ದುಡ್ಡು ಇದ್ದಿರೋದು ಅಂದರೆ ಕೇಳಿದ್ರೆ ಶಾಕೇ ಆಗಿಬಿಡ್ತೀರ. ಅಷ್ಟೊಂದು ಅಕೌಂಟಲ್ಲಿ ದುಡ್ಡು ಇಟ್ಬಿಟ್ಟಿದ್ದೀನಿ ನಾನು ಹತ್ರನೂ. ತೋರಿಸ್ತೀನಿ ನೋಡಿ ಗೈಸ್. ಇದುವರೆಗೂ ಹೈಯೆಸ್ಟ್ ನನ್ನ ಅಕೌಂಟಲ್ಲಿ ಇಷ್ಟೊಂದು ಲೋ ಅಕೌಂಟ್ ಇಟ್ಟಿರೋದಂದರೆ ಏನು ಮಾಡ್ತೀರಾ. ಇನ್ನೊಂದು ಅಕೌಂಟ್ ಐತೆ, ಅದರಲ್ಲಿ 30 ರೂಪಾಯಿ ಇರೋದು, ಅದಷ್ಟೇ. 30-35 ರೂಪಾಯಿ ಐತೆ. ಇದೇನು ಗೇಟ್ ಕ್ಲೋಸ್ ಆಗ್ತಲ್ಲ. ಜೇಬಲ್ಲಿ ಇವತ್ತು ಮಾತ್ರ 50 ರೂಪಾಯಿ ಐತೆ ಗೈಸು. ಏನು ಮಾಡೋದು, ಸಾಲ EMI ಇಲ್ಲಿ ನೋಡಿ ತೋರಿಸ್ತೀನಿ. EMI ಕಟ್ಟೋದು ಬೇರೆ EMI ಎಲ್ಲ ನಾನು ಕಟ್ಕೊಳ್ಬೇಕಾಗೈತೆ. ಏನು ಮಾಡ್ತೀರಾ, 9,300, 3,700 ತಲೆ ಕೆಟ್ಟೋಗ್ಬಿಟ್ಟು. ಅದಕ್ಕೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಬಂದಿದ್ದೀನಿ. ಯಾಕಂದರೆ ಸ್ವಿಗ್ಗಿ ಮಾಡಿದ್ರೆ ಬುಧವಾರ ಬೆಳಗ್ಗೆ ಎಲ್ಲರೂ ಮಂಗಳವಾರ ಸಂಜೆ ಇದನ್ನು ಬರೋದು. ನಾನು ಕಟ್ಟೋದಿರೋದು ಲಾಸ್ಟ್ 6ನೇ ತಾರೀಕು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಒಂದು ಹೆಲ್ಪ್ ಕೇಳ್ತೀನಿ ಅಂತ ಮಾಡ್ತೀನಿ ಅಂತಂದರೆ ಹೇಳ್ತೀನಿ ಹೆಲ್ಪ್ ನೆಕ್ಸ್ಟ್ ವೀಡಿಯೋದಲ್ಲಿ ಏನಂತ ಹೆಲ್ಪ್ ಅಂತ. ದಯವಿಟ್ಟು ಮಾಡ್ತಿದ್ರೆ ನೋಡಿ, ಯಾರ್ಯಾರು ಹೆಲ್ಪ್ ಮಾಡ್ಬೇಕಂತ ಅನಿಸುತ್ತಲ್ಲ ನೋಡಿ, ಸಹಾಯ ಮಾಡಿ ಚೂರು. ಹೆಲ್ಪ್ ಮಾಡೋರು ಇದ್ದರೆ ಮಾತ್ರ ಕಮೆಂಟ್ ಹಾಕಿ ನೋಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಏನಿದೆ ಹೆಲ್ಪ್ ಅಂತ ಕೇಳಿ ಹೇಳ್ತೀನಿ ಏನಂತ. ಬರ್ರಿ, ಇವಾಗ ಯಾವುದೂ ರೈಡ್ ಬಿದ್ದಿಲ್ಲ. ರೈಡ್ ಬಿದ್ದ ಮೇಲೆ ಸಿಗ್ತೀನಿ ರೀ ಗೈಸ್. ಅದು ಮೊದಲನೇ ರೈಡು ಇದರಿಂದ ಬಿದ್ದಿರೋದು, ದೇವಿನಗರಿಂದ. ಎಲ್ಲಪ್ಪ ಅಂದರೆ ಗಂಗಾನಗರ ಕಡೆ ಊಬರಲ್ಲಿ. ಕಸ್ಟಮರ್ ಕಾಲ್ ಮಾಡಿಬಿಡೋಣ ರೀ ಫಸ್ಟಿಗೆ. ಯಾರಂತ ಗೊತ್ತಿಲ್ಲ ಕಸ್ಟಮರು, ಎಲ್ಲವರೇ ಕಾಲೇ ಮಾಡಿಬಿಟ್ಟಿದ್ದೀನಿ. ಇದು ಆಫ್ ಮಾಡಿಬಿಡೋಣ. ಯಾವುದು ರ್ಯಾಪಿಡೋದು. ಬ್ಲೂಟೂತ್ ಕನೆಕ್ಟ್ ಆಗ್ತಲ್ಲ ಯಾಕೆ ನಮ್ಮ ಮನೆಗೆ ಬ್ಲೂಟೂತ್ ಅವಾಗವಾಗ ಆಫ್ ಆನ್ ಆಗ್ತಾ ಇರುತ್ತೆ. ಇವಾಗ ನೋಡಿ ಕನೆಕ್ಟ್ ಆಯ್ತು ಮತ್ತೆ. ಹಲೋ ಹಲೋ ಸರ್, ಊಬರ್ ಸರ್. ಹೋಲ್ನಲ್ಲಿ ಹಾಕಿಟ್ಬಿಟ್ರು. ಕಸ ಹುಡುಕ್ತಾರದ್ದು ಊಬರ್. ಯಾರು ಗೊತ್ತು, ಇರಿಗ ಸಿಗ್ತೀನಿ ಗೈಸ್. ಮೊದಲನೇ ರೈಡ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿ ನನ್ನ ಮಗಂದು ಗುಬ್ಬೆ ಎತ್ಬಿಟ್ಟೈತೆ. ಇವಾಗ ನೋಡ್ತಾಯಿದ್ದೀನಿ 61. ಹೆಲ್ಮೆಟ್ ಕೊಡಿ. ನನ್ನ ಪ್ಯಾಂಟ್ ಮೇಲೇನೂ ಬಿದ್ದುಬಿಟ್ಟೈತೆ ಗೈಸ್. ಏನು ಮಾಡೋಕ್ಕಾಗಲ್ಲ. 252 ಔಟ್ರಿಂಗ್ ರೋಡ್ ಕೆಂಪಾಪುರ ಹೋಗೋ ಐತೋಳಿ. 61. ಒಂದು ½ ಲೀಟ್ರ್ ನೀರು ಬಾಟ್ಲ್ ತೊಗೊಂಬಂದು ಕ್ಲೀನ್ ಮಾಡಿಬಿಡೋಣ ನಾವು. 1 ನಿಮಿಷ ಓಕೆ ಬನ್ನಿ ಗೈಸ್. ನಾನು ಮಗನ ಪ್ಯಾಂಟ್ ಎಲ್ಲ ಗಲೀಜು ಮಾಡ್ಕೊಂಡು ಬಿಟ್ಟೈತಿ. ಅಣ್ಣ ಒಂದು ½ ಲೀಟ್ರ್ ವಾಟರ್ ಬಾಟ್ಲ್ ಕೊಡಿ, ವಾಮ್ ಕೊಡಿ ಅಣ್ಣ. ಏನು ಮಾಡೋಕ್ಕಾಗಲ್ಲ, ತೊಳಿಬೇಕು ಇವಾಗ. ಆಗಿದೆಯಾ ಬನ್ನಿ. ಇದು ಮತ್ತೆ ಇನ್ಯಾವುದ್ರ ಬಿದ್ದರೆ ಇಲ್ಲಿ ನೋಡಿ ನನ್ನ ಮಗಂದು ಫುಲ್ ಇದನ್ನಾಗ್ಬಿಟ್ಟೈತೆ. ತೊಳಿಯೋಕ್ಕೇ ಇರಿ, ಗಾಡಿ ಸ್ಟೇಟ್ ಮಾಡಿಬಿಡೋ. ಮೇಲೆಗಡೆ ಎಲ್ಲ ನೀರು ಬಿದ್ದುಬಿಡುತ್ತೆ. ಫೋನ್ ನಂಬರ್ ತೊಗೊಳ್ಳಿಲ್ಲ ಆದರೆ ಇದು ಫಸ್ಟು ಇದ್ರದ್ದು ಫೋನ್ಪೇ ನಂಬರ್ ಕೊಟ್ಬಿಟ್ಟೆ. ಸ್ಕ್ಯಾನರ್ ಆಗಲಿಲ್ಲ. ಅದು SBIದು. ಅದು ಫೋನ್ಪೇದು ಮೇನ್ ಅಕೌಂಟು ಕರ್ನಾಟಕಗೆ ಹೋಗಿಬಿಡುತ್ತೆ. ಅದರಲ್ಲಿ ಬರೀ 30 ರೂಪಾಯಿ ಇತ್ತು ಫಸ್ಟಕ್ಕೆ. ಇವಾಗ ಎಷ್ಟು ರೂಪಾಯಿ ಐತೆ ಯಾರಿಗೂ ಗೊತ್ತು. 61 ರೂಪಾಯಿನೋ ಫಸ್ಟ್ ರೈಡ್ ಆಯಿತು. ನೋಡೋಣ ಬನ್ನಿ ಗೈಸ್. ಇವಾಗ ಸೆಕೆಂಡು ಆ ರ್ಯಾಪಿಡೋದಲ್ಲಿ ಹೆಬ್ಬಾಳಿಂದ ಪಿನಿಯಾಗಿ ಬಿದ್ದಿರೋದು. ಅಲ್ಲಿ ಪಿನಿಯ ಡ್ರಾಪ್ ಆದಮೇಲೆ ಎಷ್ಟು ರೂಪಾಯಿ ಅಮೌಂಟ್ ಕೊಡ್ತಾ ನೋಡೋಣ. ಇಲ್ಲೇ ಗೈಸು ಎರಡನೇದು ಡ್ರಾಪ್ ಮಾಡೋಕೆ ಬಂದಿದ್ದೀನಿ. ಎಷ್ಟು ರೂಪಾಯಿ ಕೊಟ್ಟಿದ್ದೆ ನೋಡೋಣ. 311. ಹೆಲ್ಮೆಟ್ ಕೊಡಿ ಹಾಗೆ.
ಬನ್ನಿ, ಇದು ಮತ್ತೆ 4 ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟಿದ್ದೀನಿ ನೋಡಿ. ಯಪ್ಪ, ಇರಿಗದ ಅಮೌಂಟ್ ಮಾಡಿಬಿಟ್ಟು ಸಿಗ್ತೀನಿ ಗೈಸು. ಇಲ್ಲಿ ಸೆಟ್ಲೈಟ್ ಬಸ್ ಸ್ಟಾಪ್ ಹತ್ರ ಇದ್ದೀನಿ. ರೈಡ್ ಒಂದು ಬೀಳ್ತಾನೆ ಇಲ್ಲ ಗೈಸ್. ಇನ್ನು ಇಲ್ಲೇ ಆಂಜನೇಯ ದೇವಸ್ಥಾನ ಹತ್ರನೇ ಇದ್ದೀನಿ. ಜೈ ಆಂಜನೇಯ. ಗಾಡಿ ಹಾಕೋಯ್ತು, ಸ್ಟಾರ್ಟ್ ಆಗು. ಆಯಿತು ಬನ್ನಿ, ಈ ಕಡೆ ಎಲ್ಲಿ ದೀಪಾಂಜಲಿ ನಗರ ಕಡೆ, ವಿಜಯನಗರ ಕಡೆ ಹೋಗೋಣ. ಯಾವ್ದು ಬಿದ್ದರೂ ಬೀಳ್ಬೋದು. ಸೆಟ್ಲೈಟ್ ಬಸ್ ಸ್ಟಾಪ್ ಹತ್ರ ನಿಂತ್ಕೊಂಡು 15 ನಿಮಿಷ ಮೇಲಾಯಿತು. ಒಂದು ಟೀ ಕುಡಿದ್ಬಿಟ್ಟೆ. ಕಷ್ಟ ನನಗೆ ಕೊಡ್ತಾವಣ ದೇವ್ರಂತ ಅನ್ನಿಸ್ಬಿಟ್ಟೈತೆ ಗೈಸ್. ಮನೆಗೆ ಹೋದು ಬರೀ ಅದರಲ್ಲೇ ಹೋಗ್ತೈತೆ ಕಷ್ಟದಲ್ಲಿ. ಯಾವಾಗ ನಾವು ಆರಾಮಾಗಿ ನಿದ್ದೆ ಮಾಡೋದು ಅಂದ್ಕೊಂಡ್ಬಿಟ್ಟಿದ್ದೀನಿ. ನೋಡಿದ್ರೆ ಬೆಳಗ್ಗೆ 3-4 ಗಂಟೆಗೆ ಎಚ್ಚರಿಕೆ ಆಗಿಬಿಡುತ್ತೆ. ಅದಾದಮೇಲೆ ನಿದ್ದೆನೇ ಬರೋಲ್ಲ. ಅದು ಯಾವ ಟೆನ್ಷನೋ ಯಾರಿಗೆ ಗೊತ್ತೋ, ಮನೆ ಟೆನ್ಷನು, ನಿದ್ದೆನೇ ಬರ್ತಲ್ಲ ಗೈಸ್. ಸಾಕತ್ತೆ. ನಿನ್ನೆ ನೋಡಿದ್ರೆ ಆರಾಮಾಗಿ ಊಟ ಮಾಡಿ ಮಲ್ಕೊಂಡಿದ್ದೀನಿ. ಮಧ್ಯಾಹ್ನ 4 ಗಂಟೆಗೆ ಸಂಜೆ ಟೈಮಲ್ಲಿ ನೋಡಿದ್ರೆ 8 ಗಂಟೆಗೆ ಎದ್ಬಿಟ್ಟಿದ್ದೀನಿ. ಅಮ್ಮನ ಹೋದು ನಿದ್ದೆ ಬರೋ ಟೈಮಲ್ಲಿ ನೈಟೆಲ್ಲ ನಿದ್ದೆ ಬರೋಲ್ಲ. ಡೇಲಿ ಚೂರು ಮಲ್ಕೊಂಡ್ರೆ ಸಾಕು, 2-3 ಅವರ್ ನಿದ್ದೆ ಬಂದುಬಿಡುತ್ತೆ ಸರಿಯಾಗಿ. ಅಲ್ಲಿ ನೋಡಿದ್ರೆ ಇನ್ಸ್ಟಿಟ್ಯೂಟ್ ಹೋಯಿತು ನಿನ್ನೆ. ಸಿಕ್ಕಾಪಟ್ಟೆ ಬೇಜಾರಾಯಿತು. ನಿನ್ನೆ ಡ್ಯೂಟಿನೇ ಆಫ್ ಮಾಡಿಬಿಟ್ಟಿದ್ದೆ ಸ್ವಿಗ್ಗಿ ಮಾಡಿಬಿಟ್ಟು. ನೋಡೋಣ ಬರ್ರಿ, ಇವಾಗ ರೈಡು ಎಲ್ಲಿ ಕೊಡ್ತಾನಂತ. ದೀಪಾಂಜಲಿ ನಗರದಲ್ಲಿದ್ದೀನಿ. ಇಲ್ಲಿಂದ ಚಂದ್ರ ಲವೇಟನ್ ಹತ್ರನೇ ಆಗುತ್ತೆ. ಯಾವ್ದಾರು ಬಿದ್ದರೆ ತೊಗೊಂಡೋಗ್ತಾ ಇರೋದು. ಇವಾಗ ಬಾಪಿಸ್ಟ್ ಹಾಸ್ಪಿಟಲ್ ಹತ್ರ ಬಂದಿದ್ದೀನಿ ಡ್ರಾಪ್ ಮಾಡಿ. ಮೇಡಮ್ ಒಳಗಡೆನಾ? ಹಾಂ, ಏನು ಹೇಳೋದು ಇಲ್ವಲ್ಲ ಗೈಸ್. ಕಸ್ಟಮರ್ ಹೂನು ಅಂತೆಲ್ಲ ಏನು ಅಂತ ಇಲ್ಲ. ವಾಲೆಟ್ ಪಾರ್ಕಿಂಗ್ ಇಲ್ಲೇ ಡ್ರಾಪ್ ಮಾಡಿಬಿಡೋಣ. ಇಲ್ಲೇ ಇರೋದು. ಎಷ್ಟು ರೂಪಾಯಿ ಕೊಡ್ತಾರೆ ನೋಡೋಣ ಇರಿ. ಅಮೌಂಟು $222 ಮೇಡಮ್. ಬರೋಲ್ಲ 16 ಕಿಲೋಮೀಟ್ರಿಗೆ $222. ಇರಿ ಅಮೌಂಟ್ ಎಷ್ಟಂತ ತೊಡಿ ಸ್ಕ್ಯಾನರ್. ಎಷ್ಟು ಇದರಲ್ಲಿ 621 ರೂಪಾಯಿ ಆಗಿದೆ ಗೈಸ್. ಮತ್ತು ಊಬರಲ್ಲಿ ಎಷ್ಟು ಇದು ಯಾವುದು ಆರ್ಡ್ರ್ ಬಂತಲ್ಲ, ವಿಜಯನಗರ ಆಗಿದೆ. ಓಕೆ, ಅಷ್ಟೊಂದು 3 ಕಿಲೋಮೀಟ್ರ್ ಪಿಕಪ್ ಹೇಳಿದ್ಬಿಟ್ರೆ ಹಿಂಗೆ. ಮತ್ತು ಇದರಲ್ಲಿ ಔಟರ್ ರಿಂಗ್ ರೋಡ್ ಕೆಂಪಾಪುರ ಬೇಡ. ಬನ್ನಿಗೆ ಸಿಗ್ತೀನಿ ಯಾವ್ದಾರು ಮತ್ತೆ ಲಾಂಗ್ ಬಿದ್ದರೆ ಗೈಸ್. ಇವಾಗ ಟೀ ದಾಸರಳ್ಳಿಲಿದ್ದೀನಿ. ಯಾವ್ದು ಬಿತ್ತು? ಪಿನ್ಯ 40 ರೂಪಾಯಿದು ಯಾವುದೋ ಒಂದು ಬಿತ್ತು. ಎತ್ಕೊಂಡು ಬಂತಾ ಹೋಯ್ತಾ ಪಿನ್ಯ ಫಸ್ಟ್ ಪೇಜ್ ಬಂತಾ ಹೋಯ್ತಾ. ಅರವಿಂದು ಎಲ್ಲವರು ಇವ್ರ ಕಸ್ಟಮರು. ಮ್ಯಾಪ್ ಹಾಕ್ಬಿಡೋಣ. ಸುತ್ತಾಡ್ಕೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಯೂಟರ್ನ್ ಮಾಡ್ಕೊಂಡು ಇಲ್ಲಿಂದ ಹೋಗ್ಬಿಡೋಣ ಬೇಗ. ಅವ್ರು ಮತ್ತೆ ಸುತ್ತಾಡ್ಕೊಂಡು ಫುಲ್ ಲಾಂಗ್ ಬರಬೇಕಾಗುತ್ತೆ. ಆಲ್ಮೋಸ್ಟ್ 1000 ರೂಪಾಯಿ ಆಗಿದೆ ಗೈಸು. ಬರ್ರಿ ಸಿಗ್ತೀನಿ ಮತ್ತೆ ಗೈಸ್. ಪೋಟ್ರಲ್ಲಿ ಒಂದು ಆರ್ಡ್ರ್ ಬಿದ್ದಿತ್ತು, ಡ್ರಾಪ್ ಕೊಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಜಳಹಳ್ಳಿ ಕ್ರಾಸ್ ಈ ಕಡೆಯಿಂದ ಬಿದ್ದಿರೋದು. ಕಸ್ಟಮರ್ ಬರ್ಕೊಂಡವ್ರೆ ಈ ಬಿಲ್ಡಿಂಗಲ್ಲಿ. ಆ ಬಿಲ್ಡಿಂಗಲ್ಲಿ ಎಂಟ್ರಿ ಮಾಡಿ ಸಾಕಾಯಿತು. ಇವಾಗ ಇಲ್ಲಿ ವೇಟ್ ಮಾಡ್ತಾಯಿದ್ದೀನಿ ನೋಡಿ. ಅಡ್ರೆಸ್ ಎಲ್ಲ ಹಾಕೋರೆ ಇಲ್ಲಿ ಹಾಕಿರೋ. ಸುತ್ತಾಡ್ಕೊಂಡು ಬಂದಿದ್ದೀನಿ 1.5-2 ಕಿಲೋಮೀಟ್ರ್ ಗೈಸ್. ಏನು ಮಾಡೋದು? ಇಲ್ಲಿ ಬಂದುಬಿಟ್ಟು ವೇಟ್ ಮಾಡ್ತಾಯಿದ್ದೀವಿ. ನೋಡಿದ್ರೆ ಆರ್ಡ್ರ್ಗಳು ಬೀಳ ಮೇಲೆ ಆರ್ಡ್ರ್ ರೈಟ್ ಬೀಳ್ತಾ ಇದ್ದಾವೆ. ನೋಡೋಣ ಬರ್ರಿ ಗೈಸ್. ಇವಾಗ ಟೈಮಿಂಗ್ಸು ಎಷ್ಟಪ್ಪ ಅಂದರೆ 12:30 ಗಂಟೆ ಆಗಿದೆ. ಇನ್ನೂ ಊಟ ಏನೂ ಮಾಡಿಲ್ಲ ಗೈಸ್. ಬರೀ 1-2 ಕಿಟ್ಕ್ಯಾಟ್ ಚಾಕ್ಲೇಟು, ಒಂದು ಸ್ಟಾರ್ ಚಾಕ್ಲೇಟು, ಒಂದು 1/2 ಲೀಟ್ರ್ ನೀರು ಕುಡಿದ್ಬಿಟ್ಟಿದ್ದೀನಿ. ಹೊಟ್ಟೆನೇ ತುಂಬಿಟ್ಟೈತೆ. ಊಬರಲ್ಲಿ ಬಂದುಬಿಟ್ಟು 280 ರೂಪಾಯಿ ಆಗಿದೆ ಗೈಸು. ಮತ್ತು ರ್ಯಾಪಿಡೋದಲ್ಲಿ ಇರಿ ಇದು ಯಾವುದೋ ಬಿತ್ತು. ಅಯ್ಯೋ, ನಮ್ಮ ಮನೆಗೆ 6 ಕಿಲೋಮೀಟ್ರ್ ಪಿಕಪ್ಪ. 280 ರೂಪಾಯಿ ಊಬರಲ್ಲಿ, 890 ರೂಪಾಯಿ ರ್ಯಾಪಿಡೋದಲ್ಲಿ. ಹೋಟ್ರಲ್ಲಿ ಬಂದುಬಿಟ್ಟು 187 ರೂಪಾಯಿ ಆಗಿದೆ ಗೈಸ್. 187 ರೂಪಾಯಿ ಇದೆ. ಪರವಾಗಿಲ್ಲ. ಒಂದು ಇದ್ರದ್ದು 899 1300-1400 ರೂಪಾಯಿ ಆಗಿದೆ ಗೈಸ್. ಇರೋ ನೋಡೋಣ ಮತ್ತೆ ಗೈಸು. 280 ರೂಪೀಸು ಇದರಲ್ಲೇ ಆಗಿರೋದು. ಯಾವುದ್ರಲ್ಲಪ್ಪ ಅಂದರೆ 280 ರೂಪೀಸು ಊಬರಲ್ಲಿ, ರ್ಯಾಪಿಡೋದಲ್ಲಿ 890, ಮತ್ತು ಪೋಟ್ರಲ್ಲಿ 187 ರೂಪಾಯಿ ಗೈಸ್. 1357 ಆಗಿದೆ ಗೈಸು. ಈ ಡ್ಯೂಟಿ ಎಲ್ಲ ಆಫ್ ಮಾಡ್ತಾಯಿದ್ದೀನಿ. 1 ಗಂಟೆ ಆಗಿದೆ ಗೈಸ್. ಎಷ್ಟು? 1357. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 39,304. ಇವಾಗ ಆಗಿರೋದು 39,304 ಮೈನಸ್ ಬೆಳಗ್ಗೆ ಫೋಟೋ ಹೊಡೆದಿದ್ದು 39,169. 39,169 ನೋಡಿ. 39,169 ಇವಾಗ ನೋಡಿ. 39,000 ನೋಡಿ. 135 ಕಿಲೋಮೀಟ್ರಿಗೆ
1354 ಕಿಲೋಮೀಟ್ರಿಗೆ 10 ಬಿತ್ತು ನೋಡಿ ಗೈಸ್ ಅಷ್ಟೇ. ಪರವಾಗಿಲ್ಲ, ಗಾಡಿ ಕಿಲೋಮೀಟರ್ಸ್ಗೆ 10 ಬಿದ್ದೈತೆ. ನಿನ್ನೆ ನೋಡಿದ್ರೆ 150 ಕಿಲೋಮೀಟ್ರ್ ಓಡಿಸಿದ್ದೀನಿ ಸ್ವಿಗ್ಗಿದಲ್ಲಿ. ನೋಡಿದ್ರೆ 1100 ರೂಪಾಯಿ ಅರ್ನಿಂಗ್ಸ್ ಆಗಿಬಿಟ್ಟೈತೆ. ಅದ್ರ ಬೇರೆ ನಿನ್ನೆ ನನಗೆ ಎಚ್ಚರಿಕೆ ಆಗಲಿಲ್ಲ, ಅದೊಂದು ಬೇರೆ ಇದನ್ನಾಗಿಬಿಟ್ಟೈತೆ ನೈಟಲ್ಲಿ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಆಗುತ್ತೆ ಗೈಸು. ಮಳೆ ವೆದರ್ ಚೇಂಜ್ ಆಗಿಬಿಟ್ಟಿದೆ, ಅದಕ್ಕೆ ಗೈಸ್ ಮಳೆ ಗಿಳೆ ಬಂದರೆ ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗಲ್ಲ ಅಂತ ಹೆಂಗೋ ಮಾನ್ಯತೆ ಟೆಕ್ ಪಾರ್ಕಿಂದ ಖಾಲಿನೇ ಬಂದುಬಿಟ್ಟಿದ್ದೀನಿ ಆಲ್ಮೋಸ್ಟು. ಅಲ್ಲಿಂದ ಯಾವ್ದಾರು ಒಂದು ತೊಗೊಂಡು ಬರ್ಬೋದಿತ್ತು, ಸುಮ್ಮನೆ ಖಾಲಿ ಬಂದುಬಿಟ್ಟಿದ್ದೀನಿ. ಯಾವುದೂ ಈ ಸೈಡ್ ಬೀಳ್ತಾ ಇರಲಿಲ್ಲವಲ್ಲ, ಅದಕ್ಕೆ ಗೈಸ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಗೈಸ್. ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನೀವು ಎಷ್ಟು ಹೊಡೆದ್ರೆ ಕಮೆಂಟ್ ಮಾಡಿ ಗೈಸ್. ಟಾಟಾ ಬಾಯ್.